ನಮಸ್ಕಾರ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಇನ್ನೇನು ಬೇಸಿಗೆ ಕಾಲ ಶುರುವಾಯಿತು. ಕೃಷಿಯಲ್ಲಿ ನೀರಿನ ನಿರ್ವಹಣೆ ಮಾಡುವುದರಲ್ಲಿ ರೈತರು ಸುಸ್ತಾಗಿ ಬಿಡ್ತಾರೆ. ಎಲ್ಲಾ ಕೃಷಿ ಭೂಮಿಗಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಆಯಾ ಪ್ರದೇಶಕ್ಕೆ ತಕ್ಕಂತೆ ನೀರಿನ ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ವನ ಬೇಸಾಯಗಾರರಂತೂ ಬೆಳೆಯನ್ನ ಬೆಳೆಯದೆ ಭೂಮಿಯನ್ನ ಖಾಲಿ ಬಿಡುವಂತಹ ಪರಿಸ್ಥಿತಿ. ಹೀಗಿರುವಾಗ ಬೇಸಿಗೆಯಲ್ಲಿ ಭೂಮಿಯನ್ನ ತೇವಾಂಶ ಭರಿತವಾಗಿಟ್ಟುಕೊಳ್ಳುವುದು ಹೇಗೆ? ನೀರಿನ ಅಭಾವ ತಡೆಯಲು ರೈತರು ಮಾಡಬೇಕಾದ ಕೆಲಸಗಳೇನು? ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕೀ ಥಿಂಗ್ಸ್ಗಳನ್ನ ತಿಳಿಸಿಕೊಡ್ತೀವಿ. ಕೃಷಿ ಭೂಮಿ ಬೇಸಿಗೆಗೆ ಬಳಲಬಾರದೆಂದರೆ ಮೊದಲಿಗೆ ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನ ಹೆಚ್ಚು ಮಾಡಬೇಕು. ಹಸಿರೆಲೆ ಗೊಬ್ಬರಗಳಾದ ಗಿರಿಸಿಡಿಯ, ಡಯಂಚ ಇವುಗಳನ್ನ ಬೆಳೆದು ಮಲ್ಚಿಂಗ್ ಮಾಡಬೇಕಾಗುತ್ತೆ. ಇದು ಭೂಮಿಯಲ್ಲಿ ಸಾರಜನಕ ಸ್ಥಿರೀಕರಣ ಮಾಡುವುದರ ಜೊತೆಗೆ ಭೂಮಿಯನ್ನ ತೇವಾಂಶ ಭರಿತವಾಗಿ ಇಡುತ್ತದೆ. ಆದ್ದರಿಂದ ಕೃಷಿ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಮಲ್ಚಿಂಗ್ ಮಾಡುವುದನ್ನ ಮರೆಯಬೇಡಿ. ಇನ್ನು ಎರಡನೇದಾಗಿ ತ್ಯಾಜ್ಯಗಳ ಬಳಕೆ, ಅಂದ್ರೆ ಕೃಷಿ ಭೂಮಿಯ ಮೇಲೆ ತ್ಯಾಜ್ಯಗಳನ್ನ ಹೊದಿಕೆ ಮಾಡುವುದರಿಂದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳುವುದನ್ನ ತಡೆಯುತ್ತದೆ. ಹಾಗೆ ಮಾಡುವುದರಿಂದ ಉಪಕಾರಿ ಸೂಕ್ಷ್ಮಾಣು ಜೀವಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗುವುದಿಲ್ಲ. ಭೂಮಿ ತೇವಾಂಶವಾಗಿರುತ್ತದೆ, ನೀರಿನ ಅಭಾವ ಬರುವುದಿಲ್ಲ. ಇನ್ನು ಗುಂಪು ಬಾಳೆ ಬೆಳೆಯುವುದು. ಕಮರ್ಷಿಯಲ್ ಕ್ರಾಪ್ಸ್ಗಳಲ್ಲಿ ಗುಂಪು ಬಾಳೆ ಬೆಳೆಯನ್ನ ಬೆಳೆದರೆ ಇದು ಕೂಡ ಭೂಮಿಯನ್ನ ಕಾಪಾಡುತ್ತದೆ. ಅಡಿಕೆ, ತೆಂಗು ಹೀಗೆ ಬಹುವಾರ್ಷಿಕ ಬೆಳೆಗಳಲ್ಲಿ ಗುಂಪು ಬಾಳೆ ಬೆಳೆದರೆ ಇದರ ತ್ಯಾಜ್ಯಗಳು ಹೆಚ್ಚಾಗಿ ಒದಗಿ ಬರುವುದರಿಂದ ಭೂಮಿಯ ಫಲವತ್ತತೆಯನ್ನ ಕಾಪಾಡುವಲ್ಲಿ ಗುಂಪು ಬಾಳೆ ಅಮೂಲ್ಯ ಕಾಣಿಕೆ ನೀಡುತ್ತದೆ. ಮೂರನೇದಾಗಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಗಮನ ಇಟ್ಟು ಕೇಳಬೇಕು. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ನಿಲ್ಲಿಸಬೇಕು. ರಾಸಾಯನಿಕ ಗೊಬ್ಬರಗಳು ನಿಮ್ಮ ಕೃಷಿ ಭೂಮಿಯನ್ನ ತೇವಾಂಶವಾಗಿಡಲು ಬಿಡುವುದಿಲ್ಲ. ರಾಸಾಯನಿಕ ಗೊಬ್ಬರಗಳು ಕೃಷಿ ಭೂಮಿಯನ್ನ ಗಟ್ಟಿ ಮಾಡುತ್ತೆ. ಆದ್ದರಿಂದ ಬೇಸಿಗೆ ಸಮಯದಲ್ಲಿ ಭೂಮಿಗೆ ಹಾನಿಗಳು ಹೆಚ್ಚಾಗುತ್ತವೆ. ಮೊದಲೇ ನೀರಿನ ಸಮಸ್ಯೆ ಇರುತ್ತೆ, ಅದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಬಿದ್ದಾಗ ನೀರು ಹೆಚ್ಚಾಗಿ ಬೇಕಾಗುತ್ತದೆ. ರಾಸಾಯನಿಕ ಗೊಬ್ಬರಗಳನ್ನ ನಿಲ್ಲಿಸಿ ಮತ್ತೆಂತಹ ಗೊಬ್ಬರ ನೀಡಬೇಕು ಎಂಬ ಪ್ರಶ್ನೆ ನೀವು ಕೇಳಬಹುದಾದ್ರೆ ಅದರ ಬದಲಾಗಿ ಸಾವಯವ ಗೊಬ್ಬರಗಳನ್ನ ನೀಡಬೇಕು. ಇವು ನಿಮ್ಮ ಭೂಮಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನುಂಟು ಮಾಡುವುದಿಲ್ಲ. ಇನ್ನು ಅದ್ರ ಜೊತೆಗೆ ಕೆಲವೊಂದಿಷ್ಟು ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಎರೆಹುಳುಗಳು ಸೃಷ್ಟಿಸಿ ತೇವಾಂಶವಾಗಿಡಲು ಸಹಾಯ ಮಾಡುತ್ತವೆ. ಇನ್ನು ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಹೆಚ್ಚಾಗಿ ಕೃಷಿ ಭೂಮಿ ತೇವಾಂಶ ಬಲವಾಗಿದ್ದು ಮಣ್ಣು ಹೆಚ್ಚಾಗಿ ನೀರನ್ನ ಹಿಡಿದುಕೊಳ್ಳುವಂತ ಶಕ್ತಿ ಇರುತ್ತೆ. ಬೇಸಿಗೆ ಸಮಯದಲ್ಲಿ ಆ ನೀರನ್ನ ನಿಮ್ಮ ಬೆಳೆಗಳಿಗೆ ಸಮೃದ್ಧಿಯಾಗಿ ನೀಡುತ್ತದೆ.